ವಿದ್ಯಾರ್ಥಿ ದಿಸೆಯಲ್ಲಿ ಆರೋಗ್ಯವಂತ ಸಮಾಜ ಕಟ್ಟುವಲ್ಲಿ ಕ್ರೀಡೆ ಮಹತ್ತರವಾದ ಪಾತ್ರ ವಹಿಸುತ್ತದೆ. ಶಾಸಕ ಎಚ್.ಕೆ. ಸುರೇಶ್. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಯುನೈಟೆಡ್ ಅಕಾಡೆಮಿ ಆಂಗ್ಲ ಮಾಧ್ಯಮ ಸಹಯೋಗದೊಂದಿಗೆ ಬೇಲೂರು ಕಸಬಾ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಜೀವನದಲ್ಲಿ ಕ್ರೀಡೆ ಒಂದು ಅತ್ಯಮೂಲ್ಯ ಭಾಗವಾಗಿದೆ. ಪೋಷಕರು ಸಹ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಅವರನ್ನ ಪ್ರೋತ್ಸಾಹಿಸಬೇಕು. ವಿದ್ಯಾರ್ಥಿ ದಿಸೆಯಲ್ಲಿ ಆರೋಗ್ಯವಂತ ಸಮಾಜ ಕಟ್ಟುವಲ್ಲಿ ಕ್ರೀಡೆಯ ಪಾತ್ರ ಬಹಳ ಮಹತ್ವದಾಗಿದ್ದು, ಶಾಲಾ ದಿಸೆಯಲ್ಲಿ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಬೇಕು. ಈ ಕ್ರೀಡಾಕೂಟಗಳು ಮಕ್ಕಳಿಗೆ ಆತ್ಮವಿಶ್ವಾಸ ಹೆಚ್ಚಿಸಲು ಹಾಗೂ ಅವರ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅವರಿಗೆ ಜ್ಞಾನಕ್ಕೆ ಹೆಚ್ಚು ಅನುಕೂಲಕರವಾಗುವುದರಿಂದ ಇಂತಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ದೈಹಿಕ ಶಿಕ್ಷಕರ ಪಾತ್ರ ಇಲ್ಲಿ ಮಹತ್ವದಾಗಿದ್ದು, ಭವಿಷ್ಯದಲ್ಲಿ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಇದು ಒಂದು ಉತ್ತಮ ವೇದಿಕೆಯಾಗಿದೆ ಎಂದ ಅವರು, ತೀರ್ಪುಗಾರರು ಯಾವುದೇ ಮನಸ್ಥಿತಿ ಇಟ್ಟುಕೊಳ್ಳದೆ ಉತ್ತಮ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡುವಂತೆ ಸೂಚಿಸಿದರು. ಬಹುಶಃ ಕ್ರೀಡೆ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ. ಶಿಕ್ಷಣಕ್ಕೆ ನಾವು ಎಷ್ಟು ಒತ್ತನ್ನು ಕೊಡ್ತೀವಿ, ಅದಕ್ಕೆ ಪರಿಪೂರ್ಣವಾದಂಥ ದೈಹಿಕವಾದಂಥ ಶಿಕ್ಷಣ ಬೇಕು ಅಂದರೆ ನಾವು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಬಹುಶಃ 2025 ಮತ್ತು 26ನೇ ವರ್ಷದ ಪ್ರಾರಂಭದಲ್ಲಿ ಈ ಒಂದು ದೈಹಿಕ ಶಿಕ್ಷಣವನ್ನು ಎಲ್ಲ ಶಾಲೆಗಳಿಂದ ಬಂದು ಒಂದು ಕಡೆ ಸೇರಿ ಈ ಒಂದು ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಬಹುಶಃ ಎಲ್ಲರೂ ಬೆರ್ತಾಗ ಮಾತ್ರ ಆ ಸ್ಪೋರ್ಟ್ಸಿನ ಇದು ಸಿಗುತ್ತೆ. ಸೋತುವನು ಕುಗ್ಗುವುದು ಬೇಡ, ಸೋತವರು ಗೆದ್ದವರು ಹಿಗ್ಗುವುದು ಬೇಡ. ಅಂದರೆ ಇದು ಎವ್ರಿಡೇ ರೂಟೀನ್ ಸಿಸ್ಟಮ್ ಇದ್ದಂಗೆ. ಇದು ಯಾವುದೂ ಸಹ ಯಾರಿಗೂ ಶಾಶ್ವತ ಅಲ್ಲ. ಗೆಲುವು ಸಹ ಶಾಶ್ವತ ಅಲ್ಲ, ಸೋಲು ಶಾಶ್ವತ ಅಲ್ಲ. ಆದರೆ ಸೋತು ಗೆಲ್ಲುವುದು ತುಂಬ ಖುಷಿಯನ್ನು ಕೊಡುತ್ತೆ. ಗೆದ್ದು ಸೋತ್ರೆ ಎಲ್ಲ ಒಂದು ಕಡೆ ಗೆದ್ದು ಬಿಟ್ಟು ಸೋಲೋದಕ್ಕಿಂತ ಸೋತು ಗೆಲ್ಲುವುದು ಬಹು ಮುಖ್ಯ. ಕ್ರೀಡಾ ಜ್ಯೋತಿ ಸ್ವಾಗತಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ, ಶಾಲಾ ಮಟ್ಟದಿಂದ ಮಕ್ಕಳಲ್ಲಿ ಲಹರಿಯುತ ಶಾರೀರಿಕ ಮತ್ತು ಮಾನಸಿಕ ಅಭಿವೃದ್ಧಿಗೆ ಕ್ರೀಡೆ ಅತ್ಯಂತ ಅಗತ್ಯ. ಈ ರೀತಿಯ ಕ್ರೀಡಾಕೂಟಗಳು ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ, ಶಿಸ್ತು ಮತ್ತು ಸಹಕಾರದ ಗುಣಗಳನ್ನು ಬೆಳೆಸುವಲ್ಲಿ ನೆರವಾಗುತ್ತದೆ. ಪ್ರಾಥಮಿಕ ಹಂತದಲ್ಲೇ ವಿದ್ಯಾರ್ಥಿಗಳಿಗೆ ಈ ರೀತಿಯ ವೇದಿಕೆ ಸಿಗುವುದು ಪ್ರಚೋದನಾದಾಯಕ. ಶಾಲೆಗಳು ಶೈಕ್ಷಣಿಕ ಹಾಗೂ ಸಹಪಾಠ್ಯ ಚಟುವಟಿಕೆಗಳಲ್ಲಿ ಸಮಬಲ ಹೊಂದಬೇಕು. ಯುನೈಟೆಡ್ ಶಾಲೆಯ ಸಹಯೋಗವು ಈ ಪ್ರಯತ್ನಕ್ಕೆ ಇನ್ನಷ್ಟು ಶಕ್ತಿ ತುಂಬಿದೆ ಎಂದರು. ಆಯೋಜಕರಾದ ಯುನೈಟೆಡ್ ಅಕಾಡೆಮಿ ಶಾಲೆಯ ಕಾರ್ಯದರ್ಶಿ ಎಂಡಿ ದಿನೇಶ್ ಮಾತನಾಡಿ, ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರ ನೀಡಿದ ತಾಲೂಕಿನ ಎಲ್ಲ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಸಕರು ಹಾಗೂ ಬಿಇಒ ಅವರಿಗೆ ಧನ್ಯವಾದ ಅರ್ಪಿಸುತ್ತೇವೆ. ಇಂತಹ ಕ್ರೀಡಾಕೂಟಗಳನ್ನು ಹಬ್ಬದ ರೀತಿಯಲ್ಲಿ ಶಾಲೆಗಳಲ್ಲಿ ಆಚರಿಸಿದಾಗ ಆ ಶಾಲೆಯ ವಿದ್ಯಾರ್ಥಿಗಳಲ್ಲಿ ದೈಹಿಕ ಸಾಮರ್ಥ್ಯವನ್ನು ಅರಿಯಬಹುದು. ಈಗಾಗಲೇ ಶಾಸಕರು ಉತ್ತಮ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡುತ್ತಿದ್ದು, ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡಿದಾಗ ಉತ್ತಮ ಕ್ರೀಡಾಪಟುಗಳು ನಮ್ಮ ತಾಲೂಕಿನಿಂದಲೂ ಹೊರಹೊಮ್ಮಲಿದ್ದಾರೆ ಎಂದರು. ಶಿಕ್ಷಣ ಇಲಾಖೆಯಲ್ಲಿ ಎಲ್ಲರೂ ಸಹ ನಮಗೆ ಸಹಕರಿಸಿ ಇವತ್ತು ನಮಗೆ ಒಂದು ಡೇಟಿನ ಹೊಂದಾಣಿಕೆ ಮಾಡಿಕೊಟ್ಟು ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ನಿಜವಾಗ್ಲೂ ಕಾರಣಕರ್ತರು ಅಂದರೆ ನಮ್ಮ ಬೇಲೂರು ತಾಲೂಕಿನ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಕರು ಹಾಗೂ ಅಧಿಕಾರಿಗಳು ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ನಾನು ಹೆಮ್ಮೆ ಪಡ್ತೇನೆ. ಅದೇ ರೀತಿ ನಮ್ಮ ಶಾಲೆಯ ಪ್ರತಿಯೊಬ್ಬರು ಶಿಕ್ಷಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕೊಡುಗೆಯನ್ನು ನೀಡಿ ಎಲ್ಲ ಮಕ್ಕಳನ್ನು ಕರ್ಕೊಂಡ್ಬಂದು ಇಲ್ಲಿ ಪ್ರೋತ್ಸಾಹಿಸಿ ಆಟ ಆಡಿಸ್ತಾ ಇದ್ದೀರಾ. ದಯವಿಟ್ಟು ಇದು ಇನ್ನೂ ಉತ್ತಮ ಮಟ್ಟಕ್ಕೆ ಏರಲಿ, ಮಕ್ಕಳು ಅಭಿವೃದ್ಧಿ ಹೊಂದಲಿ. ನಮ್ಮಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಗೆ ತುಂಬಾ ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಮಧ್ಯದಲ್ಲಿ ಸರ್ಕಾರದಿಂದ ನೀಡತಕ್ಕಂತಹ ಈ ವೇಳೆ ಹಲವು ಶಾಲೆಗಳ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಖಜಾಂಚಿ ಲೋಕೇಶ್, ಬೇಲೂರು ಕಬಡ್ಡಿ ಸ್ಪೋರ್ಟ್ಸ್ ಅಧ್ಯಕ್ಷ ಸಿಎಚ್ ಮಹೇಶ್, ಶಿಕ್ಷಕರು ಮತ್ತು ಇತರರು ಹಾಜರಿದ್ದರು.